ಸಹಕಾರಿ ಸಂಘದ ಬಿಡುವಾಗಿಲ್ಲ, ಅದನ್ನು ಗೆದ್ದು ತೋರಿಸ್ಬೇಕಾಗಿದೆ, ನಮ್ಮ ಶಕ್ತಿ ತೋರಿಸ್ಬೇಕಾಗಿದೆ ಅಂತೇಳಿ ರೈತರೊಂದಿಗೆ ನಾವು ಎಷ್ಟೊಂದು ಸಮೀಪ ಇದ್ದೀವಿ ಅನ್ನೋ ತೋರಿಸಲು ಎರಡೂ ಬಣದ ಪ್ರಯತ್ನ ಮಾಡ್ತಾ ಇದ್ದಾರೆ. ಆ ದಿಶೆಯಲ್ಲಿ ತಮ್ಮ ಮಾತುಗಳನ್ನು ಈಗಾಗಲೇ ರಮೇಶ್ ಜಾರಕಿಹೊಳಿ ಮಾತಾಡಿದ್ದು ನೀವು ಕೇಳಿದ್ದೀರಿ, ಸಾಕಷ್ಟು ಮಾತಾಡಿದ್ದಾರೆ. ಒಂದಿಷ್ಟೇನೋ ವೈಯಕ್ತಿಕ ಟಿಪ್ಪಣಿಗಳಾಗಿದ್ದಾವೆ. ಅದಕ್ಕೆ ಮತ್ತೆ ಪ್ರತ್ಯುತ್ತರವಾಗಿ ಸೌದಿಯವರು ಕೊಟ್ಟಿದ್ದಾರೆ, ನಮಗೂ ಮಾತಾಡಲಿಕ್ಕೆ ಬರ್ತದೆ ಅನ್ನೋಂಥ ಮಾತುಗಳು ಅವ್ರ ಮಗ ಚಂದಾನಂದವರು ಮಾತಾಡಿದ್ದಾರೆ. ಅಂದ್ರೆ ಒಟ್ಟಾರೆ ಇದೊಂದು ವೈಯಕ್ತಿಕ ಜಗಳ ಇನ್ನೂ ಅನ್ನುವಷ್ಟರ ಮಟ್ಟಿಗೆ ಆಗಿ ಹೋಗಿದೆ. ಹೀಗಾಗಿ ಇವತ್ತು ಇಬ್ಬರಲ್ಲಿ ಒಬ್ಬರು ಯಾರು ಅಲ್ಲಿ 10 ಜನ, ಅದರಲ್ಲೂ ಆ ಶುಗರ್ ಫ್ಯಾಕ್ಟ್ರಿ ರೈತರು ಯಾರನ್ನು ಬಯಸ್ತಾ ಇದ್ದಾರೆ, ಆ ಷೇರುದಾರರು ಅನ್ನೋದು ಇವತ್ತೊಂದು ಪ್ರಬಲವಾದಂಥ ಒಂದು ಪ್ರಶ್ನೆ ಆಗಿದೆ. ಮತ್ತು ಸಾಲಂತೆ ಆಗಿದ್ದ ಸುಳ್ಳಲ್ಲ ಅವರು ಒಪ್ಪಿಕೊಳ್ತಾ ಇದ್ದಾರೆ. ಸೌದಿಯವರು ನಾವು ಯಾವ ರೀತಿ ಸಾಲ ಬಗೆಹರಿಸ್ಬೋದು ಏನು ಅನ್ನೋದನ್ನು ಅವರು ತಮ್ಮ ಭಾಷಣದುದ್ದಕ್ಕೂ ಬಿಡಿಸಿ ಹೇಳ್ತಾ ಇದ್ದಾರೆ. ಮತ್ತು ಸಾಲಲ್ಲ, ಇಲ್ಲಿ ಡೆವಲಪ್ಮೆಂಟ್ ಸಲುವಾಗಿ ಮಾಡಿದಂಥದ್ದು, ಅದು ನಾವು ಬಗೆಹರಿಸ್ತೀವಿ, ನಾವು ತೂಕದಲ್ಲಿ ಮೋಸ ಮಾಡೋದಿಲ್ಲ ಅನ್ನುವಂಥ ಮಾತನ್ನು ಅವ್ರು ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಕಬ್ಬಿನ ತೂಕ ಮಾಡುವಲ್ಲ 2-3 ಟನ್ಗಳವರೆಗೆ ಹೊಡಿತಾರೆ, ನಾವು ಅದನ್ನು ಮಾಡೋದಿಲ್ಲ, ಅಲ್ಲೇ ಲಾಭ ಮಾಡ್ಕೊಳ್ತಾ ಇರ್ತಾರೆ. ಅದು ಹೆಂಗೆ ಲಾಭ ಮಾಡ್ಕೊಳ್ತಾರೆ ಅನ್ನೋದು ಬಿಡಿಸಿ ಹೇಳಿದ್ದಾರೆ ಅವರು. ಸ್ವತಂತ್ರವಾದ ಮೀಡಿಯಾಗೆ ಬೇಕಾಗಿರುವುದು ಸ್ವತಂತ್ರ ಧ್ವನಿ. ಆ ಸ್ವತಂತ್ರ ಧ್ವನಿ ಉಳಿಸಲು ನೀವು ಮಾಡಬೇಕಾದದ್ದು ಇಷ್ಟೇ. ಅದೇನಪ್ಪಾ ಅಂತಂತಂದ್ರೆ ನಿಮ್ಮ ಕೈಲಾದಷ್ಟು ಸಹಾಯ ಈ ಚಾನಲ್ಗೆ ಮಾಡಿ ಹಾಗೂ ನಿಮ್ಮ ಧ್ವನಿಯನ್ನು ಕಾಪಾಡಿಕೊಳ್ಳಿ. ಹೀಗಾಗಿ ಪ್ರೈವೇಟ್ದವರಿಗಿಂತಲೂ ಸಹಕಾರ